ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ದಿನ ನೀವು ನೋಡ್ತಾ ಇರ್ಬೋದು. ನಾನು ಈ ರೀತಿ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೀನಿ. ನಿಮ್ಮ ಮನೇಲೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಿಗ್ಗೆಯಿಂದ ಸ್ವಲ್ಪ ಅಡುಗೆ ಪೂಜೆ ಇದೆ ಆಗಿತ್ತು, ಅದಕ್ಕೆ ನನಗೆ ಟೈಮೇ ಸಿಗಲಿಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ. ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದರೆ ನಾನು ಬೆಳಗಿಂದ ಏನು ಮಾಡ್ತಾಯಿದ್ದೆ ಅಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ಹಾಕಿರ್ತೀನಿ, ನೀವು ನೋಡ್ಕೊಂಡು ಬನ್ನಿ. ಫುಲ್ಲು ನೋಡಿ, ಸಪೋರ್ಟ್ ಮಾಡಿ. ಪ್ರೀವಿಯಸ್ ನೈಟೇ ನಾನು ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದರೆ ನಮ್ಮ ಯಜಮಾನರು ಒಬ್ಬಟ್ಟನ್ನ ನೀನು ಬೆಳಿಗ್ಗೆನೇ ಮಾಡ್ಕೊ ಅಂತ ಅಂದರು. ಆದ್ರೂ ನಾನು ನೈಟು ಮಾಡಿಟ್ಟಿದ್ದೆ. ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ಮಾಡೋಕ್ಕಾಗಲ್ಲ, ಜೊತೆಗೆ ಟೈಮು ಇರಲ್ಲ, ಅಷ್ಟೆಲ್ಲ ಟೈಮ್ ಇರಲ್ಲ. ನೈವೇದ್ಯಕ್ಕೆ ಏನಾದರೂ ಇಡಬೇಕು ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆ ಒಂದು ಗ್ಲಾಸ್ ಹಾಲು ಇಟ್ಬಿಟ್ಟು ಆರತಿ ಎಲ್ಲ ಮಾಡಾದ್ಮೇಲೆ ನಾವು ನೆಕ್ಸ್ಟ್ ಏನಾದರೂ ಸ್ವೀಟ್ಸು ಮನೇಲಿ ಏನು ಮಾಡಿರ್ತೀವಿ ಅದನ್ನು ಇಡ್ತೀವಲ್ವಾ. ನಾವು ವರಮಹಾಲಕ್ಷ್ಮಿನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ನಾನೇ 6ರಿಂದ 7 ವರ್ಷ ಆಗಿದೆ ಸ್ಟಾರ್ಟ್ ಮಾಡಿಬಿಟ್ಟು. ಮದುವೆ ಆಗಿ ಮೊದಲನೇ ವರ್ಷ ಮಾಡಿದೆ. ಅದಾದಮೇಲೆ ಬಾಣಂತನ ಇತ್ತು ಅಂತ ಅಂದ್ಬಿಟ್ಟು 2ನೇ ವರ್ಷ ಅಮ್ಮ ಮನೇಲಿತ್ತು. 3ನೇ ವರ್ಷವೂ ಮಗ ಬೆಳೀತಾ ಇದ್ದ, ಆವಾಗ ಅಮ್ಮ ಮನೆಯಲ್ಲೇ 3ನೇ ವರ್ಷವೂ ಮಾಡಿದ್ದು. 4ನೇ ವರ್ಷದಿಂದ ಮಾಡಿ ಈಗ 10ನೇ ವರ್ಷ ನಡೀತಾ ಇದೆ ಮದುವೆ ಆಗಿ. ಅಂದರೆ 6 ವರ್ಷದಿಂದ ಕಂಟಿನ್ಯೂಸ್ ಆಗಿ ನಾನೇ ಮಾಡ್ಕೊಂಡು ಬಂದಿದ್ದೀನಿ. ಆ ಮೊದಲನೇ ವರ್ಷ ಸೇರಿದ್ರೆ 7ನೇ ವರ್ಷ ಅಂತ ಅಂದ್ಕೋಬೋದು. ಇನ್ನು ನಮ್ಮಮ್ಮ ಅಂತೂ 25-30 ವರ್ಷಗಳಿಂದ ಮಾಡಿಕೊಂಡೇ ಬಂದಿದ್ದಾರೆ. ನನಗೆ ನಮ್ಮಮ್ಮ ಕೊಟ್ಟ ಅದ್ಭುತ ಗಿಫ್ಟ್ ಅಂತ ಅಂದರೆ ಅದು ವರಮಹಾಲಕ್ಷ್ಮಿ ವ್ರತ ಹೇಳ್ಕೊಟ್ಟಿರೋದು. ಏಕೆಂದರೆ ನನ್ನ ಏಳಿಗೆ ಶುರುವಾಗಿರೋದೇ ವ್ರತ ಮಾಡಿದ ಮೇಲೆ ಅಂತ ಹೇಳ್ಬೋದು. ಅಮ್ಮನವರ ಏನಂತಾರೆ, ಅಮ್ಮನವರ ಕೃಪಾ ಕಟಾಕ್ಷ ಹೇಗಿರುತ್ತೆ ಅಂತ ನಿಮಗೂ ಚೆನ್ನಾಗೇ ಗೊತ್ತು. ನೀವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ. ಯಾರು ಏನೇ ಹೇಳಿದ್ರೂ ವರಮಹಾಲಕ್ಷ್ಮಿನ ನಾವು ನಮ್ಗೆ ಹೇಗೆ ಬೇಕೋ ಹಾಗೇ ಅಲಂಕಾರ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂತಂದರೆ ನಮಗೆ ಗೊತ್ತು ಅದರಿಂದ ನಮಗೆ ಒಳ್ಳೆಯದಾಗ್ತಿದೆ ಅಂತ ಅಂದ್ಬಿಟ್ಟು. ಕೆಲವ್ರು ಹೇಳ್ತಾರೆ ದುಡ್ಡು ಇಷ್ಟು ಇಡಬೇಡಿ, ದುಡ್ಡು ಇಡಬೇಡಿ, ಒಡವೆ ಇಡಬೇಡಿ. ಅದು ಎಲ್ಲರೂ ಏನು ಹೇಳಿದ್ರೂ ನಾವು ನಮಗೇನು ಅನಿಸುತ್ತೋ ನಮ್ಮ ಅನಿಸಿಕೆ ಪ್ರಕಾರ ನಮ್ಮ ಇಮ್ಯಾಜಿನೇಷನ್ ಮೇಲೆ ಲಕ್ಷ್ಮಿ ಹೇಗಿರ್ತಾರೆ ಅನ್ನೋದ್ರ ನಾವು ಅಲಂಕಾರನ ಮಾಡ್ಕೊತಾ ಹೋಗ್ತೀವಿ. ಇನ್ನು ಲಕ್ಷ್ಮಿ ತಮಗೆ ಹೇಗೆ ಬೇಕೋ ಹಾಗೆ ಪೂಜೆನ ನಮ್ಮ ಕಡೆಯಿಂದ ಅವರೇ ಮಾಡಿಸ್ಕೊಳ್ತಾರೆ. ನಮಗೆ ಕೆಲವೊಂದು ಸರಿ ಅನಿಸುತ್ತೆ, ಇಲ್ಲ ನೆಕ್ಸ್ಟ್ ಟೈಮ್ ಸಿಂಪಲ್ಲಾಗಿ ಮಾಡಬೇಕು, ಇಲ್ಲ ನೆಕ್ಸ್ಟ್ ಟೈಮ್ ಗ್ರ್ಯಾಂಡಾಗಿ ಮಾಡಬೇಕು. ಈ ರೀತಿ ಅನಿಸಿಕೆ ನಮಗೆ ಅನ್ನಿಸ್ತಾ ಇದೆ ಅಂತಂದರೆ ಲಕ್ಷ್ಮಿಗೆ ಅವ್ರಿಗೆ ಗೊತ್ತು ಯಾವ ರೀತಿ ನನಗೆ ಪೂಜೆ ಬೇಕು ಅಂತ ಅವ್ರಿಗೆ ಗೊತ್ತು. ನಮ್ಮ ಕಡೆಯಿಂದ ಅವರೇ ಐಡಿಯಾ ಕೊಟ್ಟು ಅವರೇ ಮಾಡಿಸ್ಕೊಳ್ತಾರೆ ಅಂತ ನನ್ನ ನಂಬಿಕೆ. ಜೊತೆಗೆ ನಾವೇನು ಆಚರಣೆ ಮಾಡ್ತಾಯಿದ್ದೀವೋ ಕಳಸಕ್ಕೆ ಅಲಂಕಾರ ಮಾಡ್ತಾಯಿದ್ದೀವಿ ಹೊರ್ತು ನಾವು ಕಳಸನ ಏನೂ ತಿದ್ದುತ್ತಾ ಇಲ್ಲ ಅಲ್ವಾ. ಅದರಿಂದ ನಮಗೆ ಏನೇ ದೋಷ ಬರುತ್ತೆ ಅನ್ನೋದನ್ನು ನಾನು ನಂಬೋದಿಲ್ಲ. ಈ ಕೈ ಕಾಲು ಇಟ್ಟರೆ ದೋಷ ಬರುತ್ತೆ, ಈ ಥರ ಇದನ್ನೆಲ್ಲ ನಾನು ನಂಬೋದಿಲ್ಲ. ಯಾಕೆಂದರೆ ಇದೆಲ್ಲ ಅಲಂಕಾರಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಕಳಸ ನಾರ್ಮಲ್ಲಾಗೇ ಇರುತ್ತೆ, ಕಳಸಕ್ಕೆ ಅಲಂಕಾರ ನಾವು ಮಾಡ್ತಾ ಇರೋದು. ಇನ್ನು ಒಬ್ಬಳೇ ನಾನು ಎಲ್ಲನೂ ಮಾಡ್ಕೊಳ್ತಾ ಇದ್ದಿದ್ದರಿಂದ ನಾನು ಲೈವ್ ಆಗಿ ಮಾತಾಡಿಕೊಂಡು ವ್ಲಾಗ್ ಮಾಡೋ ಅಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ನನ್ನ ಹತ್ರ ಇರಲಿಲ್ಲ. ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಕಳಸನ ಕೂರಿಸ್ದೆ. ಆದರೆ ಮಹಾಮಂಗಳಾರತಿ ಟೈಮ್ಗೆ ನಾನು ವೆಯ್ಟ್ ಮಾಡಬೇಕಾಗಿತ್ತು ಸಿಂಹಲಗ್ನಕ್ಕೆ ಅಂತ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಾದೆ. ಅಷ್ಟರಲ್ಲಿ ಅಲಂಕಾರ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಕಳಸ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂರಿಸ್ದೆ. ಪೂಜೆ ಮಾಡೋ ಟೈಮು
ಸ್ವಲ್ಪ ವೇರಿ ಆಗಿದ್ದರಿಂದ ಏನು 6:45 ಸ್ಟಾರ್ಟ್ ಆಗಿತ್ತು. ಅಲ್ಲಿವರೆಗೂ ಟೈಮ್ ಇತ್ತು ನನಗೆ, 5:30 6:45ವರೆಗೂ. ನಾನು ಅಲಂಕಾರ ಮತ್ತು ಏನೇನು ಹಣ್ಣುಗಳನ್ನ ಇಡಬೇಕು, ನೈವೇದ್ಯಗಳನ್ನ ಇಡಬೇಕು, ಅದೆಲ್ಲ ನಾನು ಇಡ್ತಾ ಹೋದೆ. ನನಗೆ ತೋಚಿದ ಮಟ್ಟಿಗೆ ನಾನು ಡೆಕೋರೇಟ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ದೇವರಿಗೆ ನಾವು ಪ್ರತಿ ಸರಿ ಬೇಡ್ಕೊಳ್ಳೋವಾಗೂ ವರಮಹಾಲಕ್ಷ್ಮಿಗೆ ಅಮ್ಮ ನೆಕ್ಸ್ಟ್ ಟೈಮು ಇನ್ನೂ ಚೆನ್ನಾಗಿ ಮಾಡೋ ಅಂಥ ಅವಕಾಶ ಕೊಡಿ ಅಂತ ಅಂದ್ಬಿಟ್ಟೆ ನಾವು ಪೂಜೆ ಮಾಡೋದು. ಇನ್ನು ಬೆಳಿಗ್ಗೆ ಟೈಮು ಹರಿಬರಿಯಲ್ಲಿ ನಾನು ಕೂಡ ರೆಡಿ ಆಗಿಬಿಟ್ಟು ಬಂದಿದ್ದೆ. ಅದಕ್ಕೆ ನನ್ನನ್ನೇನು ಜಡ್ಜ್ ಮಾಡಬೇಡಿ ನನ್ನ ಲುಕ್ಸ್ ಮೇಲೆಲ್ಲ. ನಾನು ಹಾಗೆ ದೀಪ ಹಚ್ಬಿಟ್ಟು ಎಲ್ಲ ಆದಮೇಲೆ ನೋಡಿ ಲಕ್ಷ್ಮಿ ಈ ರೀತಿ ಕಾಣ್ತಾ ಇದ್ದಾರೆ. ಇನ್ನು ಎಲ್ಲರೂ ಹೇಳೋಕ್ಕೂ ಮುಂಚೆ ಇದು ತಯಾರಿ ಮಾಡ್ಕೊಂಬಿಡೋಣ ತಾಂಬೂಲದು ಕೂಡ ಅಂತ ಅಂದ್ಬಿಟ್ಟು ತಾಂಬೂಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಏನು ನಾವು ಮುತ್ತೈದೆಯರಿಗೆ ಕೊಡ್ತೀವಿ ಅದು. ನಾನು ಎಲೆ ಅಡಿಕೆ, ಒಂದು ಕಾಯಿನು, ಬ್ಲೌಸ್ ಪೀಸು, ಬಳೆ ಮತ್ತು ಒಂದು ತೆಂಗಿನಕಾಯಿ ಇಷ್ಟು ಕೊಟ್ಟೆ. ಇದು ನಮ್ಮ ಶಕ್ತಿ ಅನುಸಾರ ಅಂತ ಅಂದ್ಬಿಟ್ಟು ನಾನು ಇದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ. ನೋ ಕಮೆಂಟ್ಸ್. ನನಗೊಂದು ಆಸೆ ಇದೆ, ವರಮಹಾಲಕ್ಷ್ಮಿನ ನಾನೇ ಕೂರಿಸ್ಬೇಕು. ಆದರೆ ಡೆಕೋರೇಷನ್, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಏನಿರುತ್ತೆ ಅದು ಬ್ಯಾಕ್ಗ್ರೌಂಡ್ ಡೆಕೋರೇಟ್ ಮಾಡ್ತಾರಲ್ಲ ಅವ್ರ ಕೈಲಿ ಮಾಡಿಸ್ಬೇಕು, ಚೆನ್ನಾಗಿ ಮಾಡಿಸ್ಬೇಕು, ಗ್ರ್ಯಾಂಡಾಗಿ ಕಾಣಬೇಕು ಅಂತ ಅಂದ್ಬಿಟ್ಟು ನಂಗೆ ತುಂಬಾ ಆಸೆ ಇದೆ. ನೋಡೋಣ ಅಮ್ಮನವರು ಯಾವಾಗ ನನ್ನ ಕಡೆಯಿಂದ ಆ ಥರ ಇದು ಸೇವೆನ ತಗೊಳ್ತಾರೆ ಅಂತ ಅಂದ್ಬಿಟ್ಟು. ಈಗ ಲಕ್ಷ್ಮಿ ಈ ರೀತಿ ಕಾಣ್ತಾ ಇದ್ದಾರೆ. ಎಲ್ಲ ಆದಮೇಲೆ ಇನ್ನು ಮಧ್ಯಾಹ್ನ ಎಲ್ಲ ಫುಲ್ಲು ಬ್ಯುಸಿಯಾಗಿದ್ದರಿಂದ ನಾನೇನು ಮಾಡ್ಕೊಳಕ್ಕಾಗಲಿಲ್ಲ. ವ್ಲಾಗ್ ಆಗಲಿ ವಿಡಿಯೋ ಆಗಲಿ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ಸಂಜೆ ಮೇಲೆ ನಾನು ರೆಡಿ ಆಗಿಬಿಟ್ಟು ಸಂಜೆ ಆರತಿ ಮಾಡಬೇಕಾಗಿತ್ತಲ್ಲ, ಆ ಟೈಮ್ನಲ್ಲಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದು. ಎವ್ರಿ ಟೈಮ್ ನಾನು ಹೀಗೆ ಪೂಜೆ ಮಾಡ್ತೀನಿ ಅಂತಲೇ ಹೇಳ್ಬೋದು. ನನಗೆ ಅಷ್ಟೊಂದು ಐಡಿಯಾಸ್ ಇಲ್ಲ. ಆದರೆ ನನಗೆ ಲಕ್ಷ್ಮಿ ಚೆನ್ನಾಗಿ ಕಾಣಬೇಕು, ಲಕ್ಷ್ಮಿಗೆ ಎಷ್ಟು ಇಷ್ಟ ಆಗುತ್ತೆ ಚಿನ್ನ ಅಷ್ಟು ಅವ್ರ ಮೈ ಮೇಲೆ ಹಾಕಬೇಕು ಅನ್ನೋದು ನನಗೆ ಒಂದು ಮೈಂಡಲ್ಲಿ ಕೂತ್ಬಿಟ್ಟಿದೆ. ನಾನೇನೇ ಒಡವೆ ತೊಗೊಂಡ್ರೂ ನನ್ನ ಲಕ್ಷ್ಮಿನ ಮೈಂಡಲ್ಲಿ ಇಟ್ಕೊಂಡೇ ತೊಗೊಂಡಿರ್ತೀನಿ. ಇಲ್ಲ ಇದು ಅಮ್ಮನವ್ರಿಗೆ ಚೆನ್ನಾಗಿ ಕಾಣುತ್ತಲ್ಲ, ಫಸ್ಟು ಅವರಿಗೆ ಹಾಕಿದ್ಮೇಲೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಅವರಿಗೆ ಹಾಕಿ ಆಮೇಲೆ ನಾನು ಹಾಕ್ಕೊಳ್ತೀನಿ. ಈಗ ಮುತ್ತೈದೆಯರನ್ನೆಲ್ಲ ಕರೆದುಬಿಟ್ಟು ಕುಂಕುಮಕ್ಕೆ ಕೊಡಬೇಕು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಮಳೆ ತುಂಬ ಬರ್ತಾಯಿದೆ ಹೊರಗಡೆ. ಆ ಮಳೆ ನಿಲ್ಲಿ ಅಂತ ಕಾಯ್ತಾ ಇದ್ದೀನಿ. ಒಂದು 5-10 ನಿಮಿಷದಲ್ಲಿ ನಾನು ಎಲ್ಲರನ್ನೂ ಇನ್ವೈಟ್ ಮಾಡಬೇಕು. ಎಲ್ಲರೂ ಬರ್ತಾರೆ ಕುಂಕುಮಕ್ಕೆ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ದೇವ್ರನ್ನ ಈ ರೀತಿ 3 ಸ್ಟೆಪ್ಸಲ್ಲಿ ಕೂರಿಸಿದ್ದೀನಿ ನೋಡಿ. ಕೆಳಗಡೆ ಮನೇಲಿ ಮಾಡಿರೋ ಹೋಮ್ಮೇಡ್ ಇದು ಫುಡ್ಡು, ಮತ್ತು ಪಾಟ್ಲಿ ಇದು ತಾಂಬೂಲ ಏನು ತಯಾರು ಮಾಡಿದ್ದೀನಿ ಅದು, ಮತ್ತು ಒಂಚೂರು ಅಲಂಕಾರಕ್ಕೆ, ಮತ್ತು ಫ್ರೂಟ್ಸು. ಈ ಕಡೆ ಅರಿಶಿನ ಕುಂಕುಮ ಹೂವು, ಮತ್ತು ಇಲ್ಲಿ ಗಣಪತಿನ ಇಟ್ಟಿದ್ದೀನಿ, ಮತ್ತು ಇಲ್ಲಿ ಅಮ್ಮ. ಸಿಂಪಲಾಗಿ ಈ ರೀತಿ ರೆಡಿ ಮಾಡಿದ್ದೀನಿ. ಎವ್ರಿ ಟೈಮ್ ನಾನು ಇದೇ ರೀತಿ ರೆಡಿ ಮಾಡಿರ್ತೀನಿ. ಓಕೆ,
ಈಗ ನಾನು ತಾವರೆ ಹೂವು ಇಟ್ಟನಲ್ಲ, ಅಂದರೆ ನಾನು ಎವ್ರಿ ಟೈಮು ಸಾಯಂಕಾಲದ ಹೊತ್ತು ಮಾತ್ರ ನಾನು ತಾವರೆ ಹೂವು ಇಡ್ತೀನಿ. ಯಾಕೆ ಅಂತಂದರೆ ಬೆಳಿಗ್ಗೆ ಇಟ್ಟರೆ ಬಾಡೋಗ್ಬಿಡತ್ತೆ ಅಂತ. ದೇವ್ರ ಮೇಲೆ ಇಟ್ಟಿರೋ ಹೂವು ಬಾಡೋದು ನನಗೂ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಒಂದೇ ಸರಿ ತಾವರೆನ ಸಾಯಂಕಾಲ ಇಡ್ತೀನಿ. ನಾನು ಇವತ್ತೇ ಕದಲಿಸ್ತೀನಿ. ಸಂಜೆ ನೈಟ್ 10:30 ಮೇಲೆ ಕದಲಿಸ್ತೀನಿ. 11:30 ಅಂತ ಟೈಮ್ ಕೊಟ್ಟಿದ್ದಾರೆ ಅಲ್ವಾ, ಇದು ಯೂಟ್ಯೂಬಲ್ಲೆಲ್ಲ ನಿಮಗೂ ಗೊತ್ತಿರುತ್ತೆ. ಸೊ ನಾ 11:30ಗೆ ಇವತ್ತು ಕದಲಿಸೋಣ ಅಂತ ಇದ್ದೀನಿ. ನನಗೇನು ಬೇಜಾರು ಅಂತ ಅಂದರೆ, ವರಮಹಾಲಕ್ಷ್ಮಿ ದಿನ ಮನೇಲಿರೋ ಗಂಡು ಮಕ್ಕಳು ರೆಡಿ ಆಗಲ್ಲ, ಬರೀ ಹೆಣ್ಮಕ್ಳು ರೆಡಿ ಆಗ್ತೀವಿ ಅಂತ ಅಂದ್ಬಿಟ್ಟು. ಅದೇನೇ ಇರಲಿ, ಅದು ನೆಕ್ಸ್ಟ್ ಡೇ ನಾನು ದೇವ್ರ ಮೇಲೆ ಹಾಕಿದ್ದ ಒಡವೆ, ಸೀರೆ ಇದನ್ನೆಲ್ಲ ನಾನು ನನ್ನ ಮೈ ಮೇಲೆ ಹಾಕ್ಕೊಂಡು ನೋಡ್ಕೊತಾ ಇದ್ದೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿದವ್ರಿಗೆಲ್ಲ ಧನ್ಯವಾದಗಳು.